ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೊ ಈಗ ನಾನು ಹಲವಾರು ಹುದ್ದೆಗಳ ವಿಷಯಕ್ಕೆ ಬಂದಿದ್ದೇನೆ. ನೋಡಿ, ಕೆಲವೊಂದು ಗೌರ್ಮೆಂಟ್ ಸಂಸ್ಥೆಗಳು, ಕೆಲವೊಂದು ಪ್ರೈವೇಟ್ ಸಂಸ್ಥೆಗಳಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಇದು ಬೆಂಗಳೂರು, ಗದಗ, ಹುಬ್ಳಿಯಲ್ಲಿ ಓಪನಿಂಗ್ ಇರುವಂಥ ಹುದ್ದೆಗಳು. ಸೊ ಎಲ್ಲ ವಿಷಯದಲ್ಲಿ ಮಾಡಿರೋರಿಗೆ ಒಂದೊಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಆ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಳಿಯಲ್ಲಿ, ಮತ್ತು ಕೆಲವೊಂದು ನಾರೆಗಲ್ ಗದಗದಲ್ಲಿ ಇರುವಂಥದ್ದು, ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್. ಸೊ ಈ ರೀತಿಯಾದಂತಹ ಮುತ್ತೂಟ್ ಫಿನ್ಕಾಪ್. ಸೊ ಈ ರೀತಿಯಾದಂತಹ ಹಲವಾರು ಸಂಸ್ಥೆಗಳಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳೋಣ. ಎಲ್ಲರೂ ತಪ್ತೀರಾ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ, ಸೊ ಏನೇನಿದೆ ಇದೆ ಇನ್ಫಾರ್ಮೇಷನ್ ಅಂತ. ಸೊ ನೋಡಿ, ಮೊದಲಿಗೆ ವಾಕ್ ಇನ್ ಇಂಟರ್ವ್ಯೂ ಇದೆ, ಮುತ್ತೂಟ್ ಫಿನ್ಕ್ರಾಪ್ ಅಂತ ಹೇಳಿ. ನೋಡಿ, ಇಲ್ಲಿ ಉತ್ತಮ ವೃತ್ತಿ ಜೀವನ ನಿರೀಕ್ಷೆಗಳಿಗಾಗಿ ದಯವಿಟ್ಟು ನಿಮ್ಮ ರೆಸ್ಯೂಮೆಯನ್ನು ಅಂತ ಹೇಳಿ ಕೊಟ್ಟಿದ್ದಾರೆ. HR karnataka@muttut.comಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ HR karnataka@muttut.comಗೆ ನೀವು ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನೋಡಿ, ನೀವು ಸಂದರ್ಶನಕ್ಕಾಗಿ ನವೆಂಬರ್ 19ರಂದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 19ನೇ ತಾರೀಕು ನವೆಂಬರು. ಸೊ ನೇರ ಸಂದರ್ಶನ ಅಂತ ಹೇಳ್ಬೋದು, ಅಥವಾ ಡೈರೆಕ್ಟ್ ಇಂಟರ್ವ್ಯೂ, ವಾಕ್ ಇನ್ ಇಂಟರ್ವ್ಯೂಗೆ ನೀವು ಹೋಗ್ಬೇಕಾಗತ್ತೆ. ಮತ್ತೆ ನೀವು ಒಂದು ರೆಸ್ಯೂಮೆನ, ನಿಮ್ಮೊಂದು ಸಿ ವಿಯನ್ನು ಅಥವಾ ಬಯೋಡೇಟಾನ ಈ HR ಕರ್ನಾಟಕಕ್ಕೆ ಕೂಡ ಕಳಿಸ್ಕೊಡ್ಬೇಕಾಗತ್ತೆ. ಬನ್ನಿ ಏನು ಹುದ್ದೆಗಳು ಅಂತ ನೋಡೋಣ. ಫಸ್ಟು ನೋಡಿ, ಇಲ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ಕರೆದಿರುವಂಥದ್ದು. ನೋಡಿ, ಕನಿಷ್ಠ 5 ವರ್ಷ ಕೆಲಸದ ಅನುಭವ ಅಂತ ಕೇಳಿದ್ದಾರೆ. ಬ್ಯಾಂಕಿಂಗಲ್ಲಿ ಕೆಲಸ ಮಾಡಿರುವಂಥದ್ದು, ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡಿರುವಂಥವ್ರು, ಬಿಸ್ನೆಸ್ ಡೆವಲಪ್ಮೆಂಟ್ ನಿರ್ವಾಹಕ ಮಟ್ಟದಲ್ಲಿ ಕಾರ್ಯಾಚರಣೆ ಅಂತ ಕೇಳಿದ್ದಾರೆ. ಮತ್ತೆ ಮಾರ್ಕೆಟಿಂಗ್ ಕಾರ್ಯಾಚರಣೆ ಪಾತ್ರದಲ್ಲಿ ಅನುಭವ ಇರುವವರು ಅಂತ ಕೇಳಿದ್ದಾರೆ. ಫೈನಾನ್ಸ್ ಮಾರ್ಕೆಟಿಂಗ್ ಅಲ್ಲಿ ಅನುಭವ ಇರೋರು 5 ವರ್ಷ ಕೇಳಿರುವಂಥದ್ದು. ಮತ್ತೆ ನೋಡಿ, ಮಾನ್ಯತೆ ಪಡೆದ ವಿಷಯದಿಂದ ಯಾವುದೇ ಪದವಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದೇ ಒಂದು ವಿಷಯದಲ್ಲಿ ಪದವಿ ಆಗಿದ್ರೂ ಪರವಾಗಿಲ್ಲ. ಸೊ 5 ವರ್ಷ ಮಾರ್ಕೆಟಿಂಗ್ ಫೈನಾನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅಪ್ಲೈ ಮಾಡ್ಬೋದು. ನೋಡಿ, ಏಜು 30-45 ವರ್ಷ ಕೊಟ್ಟಿದ್ದಾರೆ, ನಡುವಿನ ವಯೋಮಿತಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರೆದಿದ್ದಾರೆ. ನೋಡಿ ಇಲ್ಲಿ, ಸೊ ಯಾವುದೇ ಒಂದು ಪದವಿ ಆಗಿರ್ಬೋದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ. ಮತ್ತೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅಂತ ಕೊಟ್ಟಿದ್ದಾರೆ. ಮತ್ತೆ ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸು ಅಥವಾ 6 ತಿಂಗಳು ಯಾರು ಮಾಡಿದ್ದೀರಾ, ಸೊ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅವ್ರು ಅಪ್ಲೈ ಮಾಡ್ಬೋದು. ನೋಡಿ, 30 ವರ್ಷ ಎಕ್ಸ್ಪೀರಿಯನ್ಸ್, 30 ವರ್ಷ ಏಜ್ ಅನ್ನ ಕೇಳಿರುವಂಥದ್ದು, ವಯಸ್ಸನ್ನ ಕೇಳಿರುವಂಥದ್ದು. ಸೊ ಅವ್ರು ಅಪ್ಲೈ ಮಾಡ್ಬೋದು. ನೋಡಿ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಕೇಳಿದ್ದಾರೆ. ನೋಡಿ, ಮಾನ್ಯತೆ ಪಡೆದ ವಿಷಯದಿಂದ ಯಾವುದೇ ಪದವಿ, ಸೊ ಯಾವುದೇ ಪದವಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಪದವಿ ಆಗಿರ್ಬೋದು. ಸೇಲ್ಸ್ ಮತ್ತು ಗ್ರಾಹಕ ಸೇವೆಗಾಗಿ ಸಾಮರ್ಥ್ಯ ಹೊಂದಿರುವ ಫ್ರೆಶರ್ ಬಯಸುತ್ತೇವೆ ಅಂತ ಕೇಳಿದ್ದಾರೆ. ನೋಡಿ, ಫ್ರೆಶರ್ ಜಾಬ್, ಇದು ಯಾವುದೇ ಎಕ್ಸ್ಪೀರಿಯನ್ಸ್ ಅಲ್ಲ. ನೋಡಿ, ಇದು ಫ್ರೆಶರ್ಸ್ ಜಾಬು. ಸೊ ಯಾರು ಒಂದು ಕಸ್ಟಮರ್ಸ್ ರಿಲೇಷನ್ಸ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ, ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇದು ಪ್ಯೂರ್ಲಿ ಫ್ರೆಶರ್ಸ್ ಜಾಬ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಡ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗೆ. ನೋಡಿ, ಸೇಲ್ಸ್ ಗ್ರಾಹಕರ ಸೇವೆಗಳಿಗೆ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಅನುಭವ ಇರೋರಿಗೆ ಆದ್ಯತೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಈಗ ಫ್ರೆಶರ್ಸ್ ಕೂಡ ನೋಡಿ, ಇಲ್ಲಿ ಫ್ರೆಶರ್ ಬಯಸುತ್ತೇವೆ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ನೋಡಿ, ಆಲ್ರೆಡಿ ಹೇಳ್ದಂಗೆ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ. ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್ ಕೂಡ ನೋಡ್ಬೋದು. ನೋಡಿ, ಇಲ್ಲಿ ಇಲ್ಲಿ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ, ಫೋನ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ವಿಸಿಟ್ ಮಾಡಿ ಈ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು. ನೆಕ್ಸ್ಟ್ ನೋಡಿ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಕರೆದಿರುವಂಥದ್ದು ನಾಗರಬಾವಿ ಪೋಸ್ಟ್ ಆಫೀಸ್ ಬೆಂಗಳೂರು ಅಲ್ಲಿ ಇರುವಂಥದ್ದು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನೋಡಿ, ಫೀಲ್ಡ್ ಇನ್ವೆಸ್ಟಿಗೇಟರ್ ಮತ್ತೆ ಡೇಟಾ ಅಸಿಸ್ಟೆಂಟ್ ಅಂತ ಹೇಳಿ ಒಂದೊಂದು ಹುದ್ದೆ ಕರೆದಿದ್ದಾರೆ. ನೋಡಿ, ಇದು SC ಕ್ಯಾಟಗರಿಗೆ ಅಂತ ಹೇಳಿ ಆಲ್ರೆಡಿ ಅಲಾಟ್ ಮಾಡಿಬಿಟ್ಟಿರುವಂಥದ್ದು. ಸೊ SC ಕ್ಯಾಟಗರಿ ಅವರು. ಸೊ ಈ ಒಂದು ಫೀಲ್ಡ್ ಇನ್ವೆಸ್ಟಿಗೇಟರ್, ಡೇಟಾ ಅಸಿಸ್ಟೆಂಟ್ ಇಂಟ್ರೆಸ್ಟ್ ಇರುವಂಥವ್ರು ಒಂದೊಂದು ಪೊಸಿಷನ್ಸ್ ಇದೆ. ನೋಡಿ, ಇಲ್ಲಿ ಕೊನೆ ದಿನಾಂಕ ಅಪ್ಲಿಕೇಶನ್ಗೆ 16 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಅನ್ಕೊಂಡಿರೋರು, ಏನಿದು ಕ್ವಾಲಿಫಿಕೇಶನ್ ಬೇಕು ಅಂತ ಎಲ್ಲ ತಿಳ್ಕೊಬೇಕು ಅಂತಂದ್ರೆ ನೋಡಿ, ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ, www.isc.ac.in ನೀವು ಹೋದ್ರೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಇದು SC ಕ್ಯಾಟಗರಿಗೆ ಮಾತ್ರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಶ್ರೀ ಅನ್ನದಾನೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರ ನಾರೆಗಲ್ಲ ಅಂತ ಕರೆದಿರುವಂಥದ್ದು. ನೋಡಿ, ಇದು ಗದಗ ಜಿಲ್ಲೆಗೆ ಸೇರಿರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಇಲ್ಲಿ ಓಪನಿಂಗ್ ಇರುವಂಥದ್ದು. ನೋಡಿ, ಇಲ್ಲಿ ಯಾವುದಕ್ಕೆ ಸ್ನಾತಕ ವಿಭಾಗದಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತೆ ಸ್ನಾತಕೋತ್ತರ ವಿಭಾಗದಲ್ಲಿ ಓಪನಿಂಗ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಯಾವ್ಯಾವ ವಿಷಯ ಅಂದ್ರೆ ನೋಡಿ, ಗಣಿತ, ರಸಾಯನಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ. ಸೊ ನೋಡಿ, ಒಟ್ಟು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸಂಖ್ಯೆ ಅಂತ ಹೇಳಿ ಕೇಳಿರುವಂಥದ್ದು. ನೋಡಿ, ಇಲ್ಲಿ ನೋಡಿ, ಈ ಕೆಳಗಿನ ಕಾಣಿಸಿದ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಇದು ಗೆಸ್ಟ್ ಫ್ಯಾಕಲ್ಟಿ, ಸೊ ಅತಿಥಿ ಉಪನ್ಯಾಸಕರು ಅಂತಾನೆ ಹೇಳ್ಬೋದು. ಈಗ ನೋಡ್ಬೋದು ನೀವು, MSc MSc ಮತ್ತೆ MCA ಕೇಳಿದ್ದಾರೆ ಕಂಪ್ಯೂಟರ್ಗೆ. ಸೊ MSc ಇನ್ ಕೆಮಿಸ್ಟ್ರಿ, MSc ಇನ್ ಮ್ಯಾಥಮೆಟಿಕ್ಸ್ ಮಾಡಿರೋರು 4 ಪೊಸಿಷನ್ಸ್, 4 ಪೊಸಿಷನ್ಸ್ ಇದೆ ಗದಗ ಜಿಲ್ಲೆಯಲ್ಲಿ. ಸೊ ಯಾರು ಈ ವಿಷಯದಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಅವ್ರಿಗೊಂದು ಒಳ್ಳೆ ಅವಕಾಶ. ನೋಡಿ, ಇಲ್ಲಿ ಸಿಪಾಯಿ ಅಂತ ಹೇಳಿ ಕರೆದಿದ್ದಾರೆ. ಸೊ 2 ಪೋಸ್ಟ್ಗೆ. ನೋಡಿ, ಇದಕ್ಕೆ SSLC ಆಗಿದ್ರೆ ಮಾತ್ರ ಸಾಕು. ಸೊ 10th ಸ್ಟ್ಯಾಂಡರ್ಡ್. ಸೊ ಇದು ಕೂಡ ಅತಿಥಿ ಅಂತ ಹೇಳಕ್ ಆಗೋದಿಲ್ಲ. ಸೊ ಇದು ಪರ್ಮನೆಂಟ್ ಅಂತ ಇರುತ್ತೆ. ಮೋಸ್ಟ್ಲಿ ಇದರಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ.
ಸೊ SSLC ಮಾತ್ರ ಕೇಳಿರುವಂಥದ್ದು. ಸೊ ಇದಕ್ಕೆ ಪರ್ಮನೆಂಟ್ ಆಗಿ ತಗೊಂಬೋದು ಈ ಒಂದು ಹುದ್ದೆಗೆ ಅಂತಾನೆ ಹೇಳ್ಬೋದು. ಎರಡು ಪೊಸಿಷನ್ಸ್ ಇರುವಂಥದ್ದು ನೋಡಿ. ಮತ್ತೆ ಸ್ನಾತಕೋತ್ತರ ವಿಭಾಗದಲ್ಲಿ ಕನ್ನಡ ಮತ್ತು ವಾಣಿಜ್ಯ ಕೇಳಿದರೆ ಎರಡು ಪೋಸ್ಟು ನೋಡಿ. MA ನೆಟ್ PhD ಕೇಳಿರುವಂಥದ್ದು ಈ ಒಂದು ವಿಭಾಗದಲ್ಲಿ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಶೈಕ್ಷಣಿಕ ವಿದ್ಯಾರ್ಥಿಗಳ ಪ್ರಮಾಣ ಪತ್ರಗಳೊಂದಿಗೆ ಪ್ರಾಚಾರ್ಯರು ಶ್ರೀ ಅನಂತೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ವಿಶ್ವವಿದ್ಯಾಲಯ ನಾರೆಗಲ್ಲ. ಸೊ ದಿನಾಂಕ 24/11/2021 ರಂದು ಬೆಳಗ್ಗೆ 11 ಗಂಟೆಗೆ ನೇರ ಸಂದರ್ಶನಕ್ಕೆ ಹಾಜರಾಗಲು ಕೋರಲಾಗಿದೆ. ಸೊ 24/11/2021 ಸೊ 11 ಗಂಟೆಗೆ ಇಂಟರ್ವ್ಯೂ ಇರುವಂಥದ್ದು. ಸೊ ಈ ಒಂದು ಇಂಟರ್ವ್ಯೂಗೆ ಡೈರೆಕ್ಟ್ ಆಗಿ ಹೋಗಿ ನೀವು ಅಟೆಂಡ್ ಮಾಡ್ಬೋದು. ಸೊ ಮೇಜರ್ ಆಗಿ ಇಲ್ಲಿ 10th ವರ್ಗೂ ಕೂಡ ಒಂದು ಅವಕಾಶ ಇದೆ ಸಿಪಾಯಿ ಪೋಸ್ಟ್ಗೆ 2 ಪೊಸಿಷನ್ಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಓಪನಿಂಗ್ ಇರುವಂಥದ್ದು ನೋಡಿ. GKVK ಕ್ಯಾಂಪಸ್ ಬಳ್ಳಾರಿ ರೋಡ್ ಬೆಂಗಳೂರು. ಸೊ ಇದು ಇನ್ಸ್ಟಿಟ್ಯೂಟ್ ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಲ್ಲಿ ಕರೆದಿರುವಂಥದ್ದು ನೋಡಿ. ಇಲ್ಲಿ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್ ಅಂತ ಹೇಳಿ ಕರೆದಿದ್ದಾರೆ. ಇದು ಏನು ಅಂತಂದ್ರೆ ಅಕೌಂಟ್ಸು ಅಡ್ಮಿನಿಸ್ಟ್ರೇಷನು ಪರ್ಚೇಸ್ ಸ್ಟೋರ್ಸ್ ಅಲ್ಲಿ ಮತ್ತೆ ಹಾಸ್ಪಿಟಾಲಿಟಿ ಅಂಡ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡಿರೋರಿಗೆ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್ ಅಂತ ಹೇಳಿ ಕರೆದಿರುವಂಥದ್ದು. ಇದು ನಾನ್ ಟೆಕ್ನಿಕಲ್ ಪೊಸಿಷನ್ಸ್ ಅಂತ ಹೇಳ್ಬೋದು. ನೋಡಿ ಇದು ಪೇ ಸ್ಕೇಲ್ ನೋಡಿ ಬಹಳ ಚೆನ್ನಾಗಿದೆ. ಪೇ ಸ್ಕೇಲು 7th ಪೇ ಸ್ಕೇಲ್ ಕಮಿಷನ್ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ಬೇರೆ ಬೇರೆ ಅಲವೆನ್ಸಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಬೇರೆ ಬೇರೆ ಈ ರೂಮ್ ರೆಂಟ್ ಅಲವೆನ್ಸಸ್ಸು, ಬೇರೆ ಬೇರೆ ಹಾಸ್ಪಿಟಾಲಿಟಿ ಅಲವೆನ್ಸಸ್ಸು, ಈ ರೀತಿಯಾದಂಥ ಅಲವೆನ್ಸಸ್ ಎಲ್ಲ ಇದ್ರ ಜೊತೆಗೆ ಪೇ ಸ್ಕೇಲ್ ಜೊತೆಗೆ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ರು. ಒಟ್ಟು 3 ಹುದ್ದೆಗಳಿದೆ ನೋಡಿ. 1 OBCಗೆ ಅಲಾಟ್ ಮಾಡಿದ್ದಾರೆ, 2 ಅನ್ರಿಸರ್ವ್ಡ್ ಇದೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಪ್ರಯತ್ನ ಮಾಡ್ಬೋದು. ಬನ್ನಿ ಕ್ವಾಲಿಫಿಕೇಶನ್ ಏನು ಅಂತ ನೋಡೋಣ. ಇಲ್ಲಿ ನೋಡಿ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಅಂತ ಕೇಳಿರುವಂಥದ್ದು ನೋಡಿ. ಫೈನಾನ್ಷಿಯಲ್ಲು, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ಪರ್ಸನಲ್ ಮ್ಯಾನೇಜ್ಮೆಂಟು ಈ ರೀತಿಯಾದಂಥ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ. ಅಕೌಂಟಿಂಗು, ಫೈನಾನ್ಷಿಯಲ್ಲು, ಪರ್ಚೇಸು, ಹಾಸ್ಪಿಟಾಲಿಟಿ ಯಾವ್ದನ ಒಂದು ಅಂತ ಹೇಳಿ ಆರ್ ಅಂತ ಇದೆ ಅರ್ಥ. ಸೊ ಅಕೌಂಟಿಂಗು ಅಥವಾ ಫೈನಾನ್ಸು ಅಥವಾ ಅಡ್ಮಿನ್ ಅಥವಾ ಪರ್ಚೇಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಈ ರೀತಿಯಾದಂಥ ಯಾವುದ್ರಲ್ಲಾದರೂ 5 ವರ್ಷ ಅನುಭವ ಇದ್ದು ಗ್ರಾಜುಯೇಟ್ ಆಗಿದ್ರೆ ಸೊ ಈ ಒಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ನೋಡಿ. ಸಿಮಿಲರ್ಲಿ ನಾಲೆಜ್ ಇನ್ ಟ್ಯಾಲಿ ಅಂತ ಕೇಳಿದರೆ ಟ್ಯಾಲಿಯಲ್ಲಿ ಇರುವಂಥ ಒಂದು ಎಕ್ಸ್ಪೀರಿಯನ್ಸು ಔಟ್ ಆಫ್ ಟೋಟಲ್ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 3 years ಶುಡ್ ಬಿ ಇನ್ ಸೂಪರ್ವೈಸರಿ ಕೆಪಾಸಿಟಿ ಅಂತ ಕೇಳಿದ್ದಾರೆ ನೋಡಿ. ಈ 5 ವರ್ಷದಲ್ಲಿ ಈ 3 ವರ್ಷ ಅನುಭವ ಈ ಒಂದು ಸೂಪರ್ವೈಸರ್ ಲೆವೆಲಲ್ಲಿ ಅಂದರೆ ಸ್ವಲ್ಪ ಮೇಲಿನ ಹುದ್ದೆಯಲ್ಲಿ ಒಂದು ಎಲ್ಲ ಮ್ಯಾನೇಜ್ ಮಾಡುವಂಥ ರೀತಿಯಲ್ಲಿ ಒಂದು ಅನುಭವ ಇರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. 3 ವರ್ಷ ಅನುಭವ ಅಂತ ಕೇಳಿದ್ದಾರೆ ನೋಡಿ. ಡೈರೆಕ್ಟ್ ಡೆಪ್ಯುಟೇಷನ್, ಸೊ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ಮತ್ತೆ ಪರ್ಮನೆಂಟ್ ಬೇಸಿಸ್ ಮೇಲೆ ಎರಡೂ ತಗೋತಾ ಇರುವಂಥದ್ದು. ಸೊ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ಬೇಕು ಅಂತಂದ್ರೆ ನೋಡಿ ಇಲ್ಲಿ ಸೊ ರೆಗ್ಯುಲರ್ ಪೋಸ್ಟ್ ಅಲ್ಲಿ ಯಾವ್ದಾನ ಒಂದು ಪೇರೆಂಟ್ ಕ್ಯಾಡ್ರಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಇನ್ 1 ಗ್ರೇಡ್ ಲೋವರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕಿಂತ ಒಂದು ಲೆವೆಲ್ 6 ಲೆವೆಲ್ 5 ಅಲ್ಲಿ ಲೆವೆಲ್ 6 ಅಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಗೌರ್ಮೆಂಟು, ಆಟೋನಮಸ್ಸು ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ, ಸೊ ಲೆವೆಲ್ 6 ಪೇ ಸ್ಕೇಲಲ್ಲಿ ಸೊ ಅವ್ರಿಗೆ ಒಂದು ಡೆಪ್ಯುಟೇಷನ್ ಮೇಲೆ ತಗೊಂತೀವಿ ಅಂತ ಹೇಳಿದ್ದಾರೆ. ಸೊ ಇದು 2 ಥರ ತಗೊತಾ ಇದ್ದಾರೆ. ಒಂದು ಪರ್ಮನೆಂಟ್ ಡೈರೆಕ್ಟ್ ರೆಕ್ರೂಟ್ಮೆಂಟು, ಇನ್ನೊಂದು ಆನ್ ಡೆಪ್ಯುಟೇಷನ್ ಬೇಸಿಸ್ ಅಂತ ಹೇಳಿ ತಗೊಳ್ತಾ ಇರೋ ಒಂದು 2 ರೀತಿಯಾದಂಥ ಒಂದು ತಗೊಳ್ತಾ ಇರೋಂಥದ್ದು. ಸೊ ಪರ್ಮನೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಯಾರು ಈ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ನೋಡಿ. 35 ವರ್ಷ ಕೇಳಿದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ, 45 ವರ್ಷ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ಅಂತ ಕೇಳಿರುವಂಥದ್ದು. ಸೊ 35 ವರ್ಷದ ಮೇಲೆ 35 ವರ್ಷದ ಕೆಳಗಡೆ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ರೆಕ್ರೂಟ್ ಮಾಡ್ಕೊತಾರೆ. 45 ವರ್ಷ ಆಗಿತ್ತು ಅಂತಂದ್ರೆ ಅವ್ರನ್ನ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ತಗೊಳ್ಳುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಏಜ್ ಲಿಮಿಟ್ ನೋಡಿ. ಇಲ್ಲಿ ಅನ್ರಿಸರ್ವ್ಡ್ ಮತ್ತೆ OBC ಅವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡುವಂಥದ್ದು. ಬೇರೆ ಬೇರೆ SC ST ಅವರು ಮತ್ತೆ ಕ್ಯಾಟಗರಿ 1 ಮತ್ತೆ ವುಮೆನ್ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ಬರೀ ಅನ್ರಿಸರ್ವ್ಡ್ ಮತ್ತು OBC ಮಾತ್ರ 200 ರೂಪಾಯಿ ಫೀಸ್ ಇರುವಂಥದ್ದು ನೋಡಿ. ಇಲ್ಲಿ ಕೊನೆಯ ದಿನಾಂಕ ಅಪ್ಲೈ ಮಾಡೋದಕ್ಕೆ 5/12/2021 5 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ಗೆ. ಸೊ ನಿಮಗೆ ಅಪ್ಲಿಕೇಶನ್ ಹೇಗೆ ಹೋಗ್ಬೇಕು ಅಂತಂದ್ರೆ ನೋಡಿ ಇಲ್ಲಿ ಇನ್ಸ್ಟೆಮ್ ವೆಬ್ಸೈಟ್ಗೆ ಹೋಗ್ಬೇಕಂತೆ ನೋಡಿ. ಇಲ್ಲಿ www.instem.res.in ಸೊ ಅಲ್ಲಿ ಜಾಬ್ ಪೋರ್ಟಲ್ ಅಂತ ಇದೆ. ಸೊ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿ ಕೆರಿಯರ್ಸ್ ಓಪನ್ ಪೊಸಿಷನ್ಸ್ ಅಂತ ಹೇಳಿ ಕೊಟ್ಟರೆ ನೋಡಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ. ಏನೇ ಒಂದು ವಿಷಯ ಬೇಕಾದ್ರೆ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು. ಈ ಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ರಿಪ್ಲೈ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಲಿ ಓಪನಿಂಗ್ ಇರುವಂಥದ್ದು ನಾಗವಾರ ಹುಬ್ಳಿಯಲ್ಲಿ ನೋಡಿ. ಇದೆಲ್ಲ ಅತಿಥಿ ಫ್ಯಾಕಲ್ಟೀಸ್ಗೆ ಕರೆದಿರುವಂಥದ್ದು, ಅತಿಥಿ ಪ್ರಾಧ್ಯಾಪಕರ ಹುದ್ದೆಗೆ ನೋಡಿ. ಯಾವ ಪೊಸಿಷನ್ಸ್ಗೆ 12 ಪೊಸಿಷನ್ ಲಾಲ್ ಕರೆದಿದ್ದಾರೆ. ಕನ್ನಡದವ್ರಿಗೆ, ಕನ್ನಡ ಸಬ್ಜೆಕ್ಟಲ್ಲಿ ಕನ್ನಡ ವಿಷಯದಲ್ಲಿ ಮಾಡಿರೋರಿಗೆ, ಮತ್ತು ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ ಸೊ ಈ ರೀತಿಯಾದಂಥ ಎಲ್ಲ ವಿಷಯದಲ್ಲೂ ಕೂಡ ಒಂದೊಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು ನೋಡಿ. ಒಳ್ಳೆ ಅಕಾಡೆಮಿಕ್ ರೆಕಾರ್ಡನ್ನು ಕೇಳಿದ್ದಾರೆ. 55% ಮಾಸ್ಟರ್ ಡಿಗ್ರಿ ಆಗಿರಬೇಕು, ಜೊತೆಗೆ ನೆಟ್ಟು ಸ್ಲೆಟ್ಟು ಸೆಟ್ಟು PhD ಮಾಡಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. UGC ನಾಮ್ಸ್ ಪ್ರಕಾರ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಗಂಟೆ ಅವಧಿಗೆ ನೋಡಿ 325 ರೂಪಾಯಿನ ಕೊಡುವಂಥದ್ದು. ಮತ್ತು
₹50 ಕನ್ವೀನಿಯನ್ಸ್ ಪರ್ ಡೇ ಅಂತ ಹೇಳಿ ಕೊಡ್ತಾರೆ. ಸೊ 325 ಪ್ಲಸ್ ₹50 ನಿಮಗೆ ಪ್ರತಿದಿನಕ್ಕೆ ಸಿಗುವಂಥದ್ದು ಅಂತ ಹೇಳಿ ಹೇಳ್ಬೋದು. ನೋಡಿ ಇದು ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಅಂತಲೇ ಹೇಳಿ ಕೊಟ್ಟಿರುವಂಥದ್ದು. ನೋಡಿ ಅಪ್ಲಿಕೇಶನ್ನು ಅಲಾಂಗ್ ವಿತ್ ಕರಿಕ್ಯುಲಮ್ ವಿಟಾ ಟು ಬಿ ಅಂಡರ್ಸ್ಟ್ಯಾಂಡ್ ಬಿಫೋರ್ 26 ನವೆಂಬರ್ 2021 ಅಂತ ಹೇಳಿ ಕೊಟ್ಟಿದ್ದಾರೆ. 26 ನವೆಂಬರ್ ಅಷ್ಟರಲ್ಲಿ ಸೊ ಒಂದು ಅಪ್ಲಿಕೇಶನನ್ನು ನೀವು ಕಳಿಸ್ಕೊಡ್ಬೇಕಾಗತ್ತೆ, ಮೇಲ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ ಒಂದು ಮೇಲ್ ಐ ಡಿ ಕೂಡ ಇಲ್ಲಿ ಕಳಿಸಿದ್ದಾರೆ. ನೋಡಿ ಇಲ್ಲಿ KSLU.registrar@gmail.com, ಅಥವಾ ನೀವು ಪೋಸ್ಟ್ ಕೂಡ ಮಾಡ್ಬೋದಾಗಿದೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು. ನೋಡಿ ರಿಜಿಸ್ಟ್ರಾರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ನಾಗವಾರ ಹುಬ್ಳಿ, ಸೊ 580025 ಇದಕ್ಕೆ ಪೋಸ್ಟ್ ಕೂಡ ಮಾಡ್ಬೋದು. ನೋಡಿ ಆರ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಇದು, ಅಥವಾ ಇದು ಮೇಲ್ ಅಥವಾ ಪೋಸ್ಟ್ ಮಾಡುವಂಥದ್ದು. ಸೊ 26 ನವೆಂಬರ್ ಕೊನೆ ದಿನಾಂಕ ಆಗಿರುತ್ತೆ. ನೋಡಿ ಇಲ್ಲಿ ದೇ ಹ್ಯಾವ್ ಟು ಅಪಿಯರ್ ಫಾರ್ ದ ಇಂಟರ್ವ್ಯೂ ಬಿಫೋರ್ ದ ಸೆಲೆಕ್ಷನ್ ಕಮಿಟಿ ಅಟ್ 10:30. ಸೊ 10:30 ಗಂಟೆಗೆ 29 ನವೆಂಬರ್ ಅಲ್ಲಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೀವು ಇದಕ್ಕೆ ಕಳಿಸಿದ ತಕ್ಷಣ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೋದು, ಅಥವಾ ನೀವೇ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಫೋನ್ ನಂಬರನ್ನು ತೊಗೊಂಡು ಅಥವಾ ಈ ಮೇಲ್ ಐಡಿಗೆ ಮೇಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ಹೇಗೆ ಏನು ಇಂಟರ್ವ್ಯೂ ಅಟೆಂಡ್ ಮಾಡೋ ಅಂತ ಹೇಳಿ ನೀವು ಅಟೆಂಡ್ ಮಾಡ್ಬೋದಾಗಿದೆ. ನೋಡಿ ಇಲ್ಲಿ ಡೆಮಾನ್ಸ್ಟ್ರೇಷನ್ ಇರುತ್ತಂತೆ, ಲೆಕ್ಚರ್ 20 ನಿಮಿಷ ನೀವು ಲೆಕ್ಚರ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ನೋಡಿ 10 ಗಂಟೆಗೆ ನೀವು ಬರಬೇಕು, 10:30ಗೆ ಇಂಟರ್ವ್ಯೂ ಇತ್ತು ಅಂದರೆ 10 ಗಂಟೆಗೆ ನೀವು ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಇದ್ರ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ ಇರುವಂಥದ್ದು. ನೆಕ್ಸ್ಟ್ ನೋಡಿ BMS ಕಾಲೇಜ್ ಫಾರ್ ವುಮೆನ್ ಅಲ್ಲಿ ಓಪನಿಂಗ್ ಇರುವಂಥದ್ದು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಕರೆದಿದ್ದಾರೆ. ನೋಡಿ ಕಂಪ್ಯೂಟರ್ ಸೈನ್ಸ್ ಬಿ ವೊಕೇಶನಲ್ IT ಅಲ್ಲಿ ಕರೆದಿರುವಂಥದ್ದು, ಮತ್ತು ಇಂಗ್ಲೀಷ್, ಬಾಟನಿ, ಫಿಸಿಕ್ಸ್, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಮತ್ತು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ ಅಲ್ಲಿ ಕರೆದಿರುವಂಥದ್ದು, ಪೋಸ್ಟ್ ಗ್ರಾಜುಯೇಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕರೆದಿರುವಂಥದ್ದು. ನೋಡಿ ಇದಕ್ಕೆಲ್ಲ ಮಾಸ್ಟರ್ ಡಿಗ್ರಿ ಆಗಿರಬೇಕು, 55% ಮಿನಿಮಮ್, ಕ್ಯಾಂಡಿಡೇಟ್ ನೆಟ್ ಸ್ಲೆಟ್ಟು PhD ಇರೋರನ್ನ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ಇದಾಗಿದ್ರೆ ಮಾತ್ರ ಪ್ರಿಫರ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಖಂಡಿತವಾಗ್ಲೂ ಈ ಒಂದು ಕ್ವಾಲಿಫಿಕೇಶನ್ ಅಂತಂದರೆ ತುಂಬ ಒಳ್ಳೆ ಅವಕಾಶ. ಸೊ ಪರ್ಮನೆಂಟ್ ಪೊಸಿಷನ್ಸ್ಗೆ ತಗೊತಾ ಇದ್ದಾರೆ, ತುಂಬ ಒಳ್ಳೆ ವೇತನ ಶ್ರೇಣಿ ಅಂತಲೂ ಕೂಡ ಕೊಡ್ತಾರೆ. ನೋಡಿ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾದರೆ www.bmscw.edu.inಗೆ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 24/11/2021 ಕೊನೆ ದಿನಾಂಕ ಆಗಿರುತ್ತೆ, 5 ಗಂಟೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ನಿಮ್ಮ CV@bmscw.edu.inಗೆ ನೀವು ಕಳ್ಸ್ಕೊಡ್ಬೋದಾಗುತ್ತೆ. ಕ್ಯಾನ್ ಸೆಂಡ್ ದರ್ ಅಪ್ಲಿಕೇಶನ್. ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ನೋಡಿ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ. ಅದು ಎಷ್ಟರಲ್ಲಿ 24/11/2021 5 ಗಂಟೆ ಅಷ್ಟರಲ್ಲಿ ನೀವು ಮೇಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಅವಕಾಶ ಇರೋದು ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಅಂತ ಹೇಳಿ. ನೋಡಿ ಯಾವ್ಯಾವ ಶಾಖೆ ಇದೆ ಅವ್ರದ್ದು ಅಂತ ನೋಡ್ಬೋದು. ನೋಡಿ ಮೈಲಪ್ಪನಹಳ್ಳಿ, RD ನಗರ, ನಾಗೇನಹಳ್ಳಿ, ವಿದ್ಯಾರಣ್ಯಪುರ, ಯಲಹಂಕ, ರಾಜನಕುಂಟೆ ಎಲ್ಲದರಲ್ಲೂ ಕೂಡ ಅವರು ತಗೊಳ್ತಾ ಇರುವಂಥದ್ದು. ನೋಡಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಅಂತ ಹೇಳಿ ಕೂಡ ತಗೊತಾ ಇದ್ದಾರೆ. ಕ್ಲರ್ಕ್ಸು, ಸೊ PUC ಮಾಡಿರುವಂಥವ್ರು, ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು, ಅಥವಾ ಯಾವುದೇ ವಿಷಯದಲ್ಲಿ ಪದವಿ ತಗೊಂಡಿರುವಂಥವ್ರು, ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು, ಸೊ ಆ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ಪ್ರೀ ಸ್ಕೂಲಲ್ಲಿ ಕೆಲಸ ಮಾಡಿರೋಂಥ ಅನುಭವ ಇರೋರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳಿದ್ದಾರೆ ಅಂತಂದರೆ ಕ್ರಿಯೇಟಿವ್ ಪ್ರೀ ಸ್ಕೂಲ್ ಇಂಟೀರಿಯರ್ ಡಿಸೈನರ್ಸ್. ಸೊ ಈ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಅನ್ನ ಮಾಡ್ತಾರೆ. ಈ ಗೊಂಬೆಗಳನ್ನ, ಚಿತ್ರಗಳನ್ನ ಮಾಡೋದು, ಒಳ್ಳೆ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಡಿಸೈನ್ಸ್ ಅನ್ನ ಮಾಡಬೇಕಾಗುತ್ತೆ, ಇಂಟೀರಿಯರ್ ಡಿಸೈನು. ಸೊ ಅದಕ್ಕೂ ಕೂಡ ಒಂದು ಅವಕಾಶ ಇದೆ ಈ ಒಂದು ಸ್ಕೂಲಲ್ಲಿ, ನ್ಯೂ ಏಜ್ ವರ್ಲ್ಡ್ ಸ್ಕೂಲಲ್ಲಿ. ಸೊ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ. ಸೊ ನೋಡಿ ಇದಕ್ಕೆ ಇಂಟ್ರೆಸ್ಟ್ ಇರುವಂಥ ಅಪ್ಲೈ ಮಾಡಬೇಕಾಗಿರೋರು careers@newageworldschool.com ಅಂತ ಹೇಳಿ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ, ಅಥವಾ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಫೋನ್ ಮಾಡಿ ನೀವು ಅವ್ರನ್ನ ಹೋಗಿ ಭೇಟಿ ಆಗ್ಬೋದಾಗಿದೆ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ತಪ್ತೀರಾ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.